Hello everyone, welcome to session 58. University of Mysore syllabus ಅಲ್ಲಿ BCom ಥರ್ಡ್ ಸೆಮಿಸ್ಟ್ರಲ್ಲಿ ಕಾರ್ಪೊರೇಟ್ ಅಕೌಂಟಿಂಗ್ ಸಬ್ಜೆಕ್ಟ್ನ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ. ಇಲ್ಲಿ 58 ಸೆಷನಲ್ಲಿ ನಾವು ಯೂನಿಟ್ 4ನ ಡಿಸ್ಕಸ್ ಮಾಡ್ತಾ ಇದ್ದೀವಿ, ದಟ್ ಈಸ್ ಇಶ್ಯೂ ಆ್ಯಂಡ್ ರಿಡಂಪ್ಷನ್ ಆಫ್ ಡಿಬೆಂಚರ್ಸ್. ಫಸ್ಟ್ ವಿಲ್ ಮೂವ್ ಆನ್ ಟು ದ ಲರ್ನಿಂಗ್ ಆಬ್ಜೆಕ್ಟಿವ್. ಈ ಚಾಪ್ಟರ್ ಓದೋದ್ರಿಂದ ನಿಮ್ಗೆ ಏನು ಗೊತ್ತಾಗುತ್ತೆ? ಡಿಬೆಂಚರ್ಸ್ ಅಂದರೆ ಏನು ಅಂತ ತಿಳ್ಕೊಳ್ತೀರಾ, ಡಿಬೆಂಚರ್ಸಲ್ಲಿ ಯಾವ್ಯಾವ ಥರ ಕ್ಲಾಸಿಫಿಕೇಷನ್ಸ್ ಇದೆ ಅನ್ನೋದನ್ನು ತಿಳ್ಕೊಳ್ತೀರಾ, ಜೊತೆಗೆ ಇಶ್ಯೂ ಮಾಡಬೇಕಾದ್ರೆ ಮತ್ತು ರಿಡೀಮ್ ಮಾಡಬೇಕಾದ್ರೆ ಏನೇನು ಮೆಥಡ್ಸ್ ಇದೆ, ಅದ್ರ ಜೊತೆಗೆ ಯಾವ ಥರ ಮಾಡ್ಬೋದು ಪ್ರೊಸೀಜರ್ ಅನ್ನೋದನ್ನು ನಾವು ಇಲ್ಲಿ ತಿಳ್ಕೋಬಹುದು. ಸೆಷನ್ ಪೂರ ಮುಗಿದ ಮೇಲೆ ನೀವೇನು ಕಲ್ತಿರ್ತೀರಾ, ದಟ್ ಈಸ್ ಸೆಷನ್ಸ್ ಔಟ್ಕಮ್. ಸೆಷನ್ಸ್ ಔಟ್ಕಮಲ್ಲಿ ನೀವು ಯು ವುಡ್ ಬಿ ಅಂಡರ್ಸ್ಟ್ಯಾಂಡಿಂಗ್ ದ ಮೀನಿಂಗ್, types of debentures, features, issue of debentures, redemption of debentures, advantages and disadvantages of debentures. ಇದಿಷ್ಟು ನಿಮಗೆ ಇಲ್ಲಿ ಕಲಿಯಕ್ಕೆ ಸಿಗುತ್ತೆ. ಸೊ ಲೆಟ್ಸ್ ಗೋ ಒನ್ ಬೈ ಒನ್. ಫಸ್ಟ್, ಮೀನಿಂಗ್ ಆಫ್ ಡಿಬೆಂಚರ್ಸ್. ಡಿಬೆಂಚರ್ಸ್ ಅಂದ್ರೆ ಏನು? ಡಿಬೆಂಚರ್ ಇಸ್ ಅನ್ ಇನ್ಸ್ಟ್ರೂಮೆಂಟ್ ಇನ್ ರೈಟಿಂಗ್ ಗಿವನ್ ಬೈ ಅ ಕಂಪನಿ acknowledging the liability for the total amount received as a result of issue of debentures and agreeing thereby to pay the money raised after the expiry of the stipulated period at a certain rate of interest per annum. ಸೊ ಇಲ್ಲಿ ಏನು ಹೇಳುತ್ತೆ ಅಂತಂದರೆ, ನೀವು ಶೇರ್ಸ್ ಇಶ್ಯೂ ಮಾಡ್ತೀರಲ್ಲ, ಅದೇ ಥರನೇ ಡಿಬೆಂಚರ್ಸ್ನೂ ಇಶ್ಯೂ ಮಾಡ್ತೀರಾ, ದುಡ್ಡು ಕಲೆಕ್ಟ್ ಮಾಡ್ಕೊಳ್ತೀರಾ. ಆದರೆ ಡಿಬೆಂಚರ್ಸಿಗೆ ನೀವು ಸಾಲ ಅಂತ ಹೇಳಿಬಿಟ್ಟು ದುಡ್ಡನ್ನ ಕಲೆಕ್ಟ್ ಮಾಡ್ಕೊಳ್ತೀರಾ. ಕಲೆಕ್ಟ್ ಮಾಡಿಕೊಂಡು ಅವರಿಗೆ ವರ್ಷಕ್ಕಾಗ್ಬೋದು ಅಥವಾ ರೆಗ್ಯುಲರ್ ಇಂಟರ್ವಲ್ಸಲ್ಲಿ ಆಗ್ಬೋದು, ಅವ್ರಿಗೆ ಇಂಟ್ರೆಸ್ಟ್ನ ಕಟ್ಕೊಂಡು ಹೋಗ್ತೀರಾ. ಶೇರ್ ಹೋಲ್ಡರ್ಸ್ ಆಗ್ತಾರೆ, ಈಕ್ವಿಟಿ ಶೇರ್ಸಲ್ಲಿ ಅವರು ಓನರ್ಸ್ ಆಗ್ತಾರೆ ಶೇರ್ಸ್ ಇಶ್ಯೂ ಮಾಡಿದಾಗ. ಆದರೆ ಡಿಬೆಂಚರ್ಸಲ್ಲಿ ಡೆಟ್ ಹೋಲ್ಡರ್ಸ್, ಏನಂತಂದರೆ ಸಾಲ ಅಂತ ಆಗಿರುತ್ತೆ, ನಿಮಗೆ ಪ್ರಾಫಿಟ್ ಬರಲಿ ಲಾಸ್ ಬರಲಿ ಡಿಬೆಂಚರ್ ಹೋಲ್ಡರ್ಸಿಗೆ ದುಡ್ಡು ಪೇ ಮಾಡಬೇಕಾಗುತ್ತೆ, ಅವ್ರನ್ನ ನಾವು ಡಿಬೆಂಚರ್ಸ್ ಅಂತ ಕರಿತೀವಿ. ಆದರೆ ಇದು ಆ ಡಿಬೆಂಚರ್ ಇನ್ಸ್ಟ್ರೂಮೆಂಟ್ ಏನು ಹೇಳ್ತೀವಿ, ರೈಟಿಂಗಲ್ಲಿ ಕಂಪ್ನಿ ಬರ್ಕೊಟ್ಟಿರ್ತಾರೆ ಏನಂತ, ನಿಮ್ಗೆ ಇಷ್ಟು ದುಡ್ಡು ಕೊಡಬೇಕು, ನಿಮ್ಮ ಹತ್ರ ಇಷ್ಟು ದುಡ್ಡು ತೊಗೊಂಡಿದ್ದೀವಿ ನಾವು, ಆ ದುಡ್ಡಿಗೆ ನಾವು ಇಷ್ಟು ಇಂಟ್ರೆಸ್ಟ್ ಕೊಡ್ತೀವಿ, ಎಲ್ಲನೂ ಸ್ಪೆಸಿಫಿಕೇಷನ್ ಮಾಡಿ ಆ ಡಿಬೆಂಚರ್ ಇನ್ಸ್ಟ್ರೂಮೆಂಟಲ್ಲಿ ಬರೆದಿರ್ತಾರೆ. ಹವೆವರ್ ಮುಂಚೆ ಬರ್ತಾ ಇತ್ತು ಡಿಬೆಂಚರ್ ಇನ್ಸ್ಟ್ರೂಮೆಂಟ್, ಈಗೆಲ್ಲ ನಿಮ್ಗೇನಿದ್ರು ಡಿಮ್ಯಾಟ್ ಅಕೌಂಟ್ ಇಟ್ಕೊಂಡ್ರೆ ಅಲ್ಲೇ ಟ್ರಾನ್ಸ್ಫರ್ಸ್ ಆಗುತ್ತೆ. ನೆಕ್ಸ್ಟ್, ದ ಕಂಪನೀಸ್ ಆ್ಯಕ್ಟ್ ಏನು ಡಿಫೈನ್ ಹೇಳುತ್ತೆ ಅಂತಂದರೆ, ಡಿಬೆಂಚರ್ಸ್ ಯಾವ್ಯಾವುದು ಸೇರಿಕೊಳ್ಳುತ್ತೆ ಅಂದರೆ, ಡಿಬೆಂಚರ್ ಸ್ಟಾಕ್ ಆಗ್ಬೋದು, ಬಾಂಡ್ಸ್ ಆಗ್ಬೋದು, ಅಥವಾ ಸೆಕ್ಯೂರಿಟೀಸ್ ಆಗ್ಬೋದು. ಯಾವುದೋ ಒಂದು ನಿಮಗೆ ಸಾಲ ತಗೊಳ್ಳೋದಕ್ಕೆ ನೀವು ನಿಮ್ಮ ಅಸೆಟ್ಟನ್ನು ಅದಕ್ಕೆ ಅಟ್ಯಾಚ್ ಮಾಡಿರ್ಬೋದು. ಆ ಅಟ್ಯಾಚ್ ಮಾಡಿರೋದು ಕೊಲ್ಯಾಟ್ರಲ್ ಅಂತ ಕರಿತೀವಿ. ಕೊಲ್ಯಾಟ್ರಲ್ ಮಾಡಿ ಸಾಲ ತಂದಿರ್ಬೋದು, ಇಲ್ಲ ಹಾಗೆ ಸಾಲ ತಂದಿರ್ಬೋದು, ಬಟ್ ಇಟ್ ಹ್ಯಾಸ್ ಟು ಬಿ ರೀಪೇಡ್, ಕಾನ್ಸ್ಟಿಟ್ಯೂಟ್ ಎ ಚಾರ್ಜ್ ಆಫ್ ದ ಅಸೆಟ್. ನಿಮಗೆ ಲೇಟರ್ ಆನ್ ನಿಮ್ಮ ಕಂಪ್ನಿಯಲ್ಲಿರೋ ಅಸೆಟ್ಸಲ್ಲಿ ಕೊಡಬೇಕಾದಂಥದ್ದನ್ನು ನಾವು ಡಿಬೆಂಚರ್ ಅಂತ ಕರಿತೀವಿ ಅಂತ ಹೇಳಿದ್ದಾರೆ. ನೆಕ್ಸ್ಟ್, ಫೀಚರ್ಸ್ ಆಫ್ ಡಿಬೆಂಚರ್. ಒಂದು ಡಿಬೆಂಚರ್ ಅಂತ ಕರಿಬೇಕಂದ್ರೆ ಅದಕ್ಕೆ ಸ್ಪೆಸಿಫಿಕ್ ಫೀಚರ್ಸ್ ಇರಬೇಕು. ಆ ಫೀಚರ್ಸ್ ಏನು ಅಂತ ನೋಡೋಣ. ಇಟ್ ಈಸ್ ಅನ್ ಅಕ್ನಾಲೆಜ್ಮೆಂಟ್ ಆಫ್ ದ ಡೆಟ್, ಫಸ್ಟ್ ಆಸ್ಪೆಕ್ಟ್. ಇಟ್ ಈಸ್ ಅನ್ ಅಕ್ನಾಲೆಜ್ಮೆಂಟ್ ಆಫ್ ದ ಡೆಟ್. ಸಾಲ ತೊಗೊಂಡಿದ್ದೀವಿ ಅಂತ ಒಂದು ಆಧಾರ ಬೇಕು ಅಂತಾರಲ್ಲ, ದಟ್ ಈಸ್ ಅನ್ ಅಕ್ನಾಲೆಜ್ಮೆಂಟ್. ಕೊಟ್ಟಿದ್ದಾರೆ ಅವ್ರು ಸಾಲ ಅನ್ನೋದಕ್ಕೆ ಒಂದು ಸರ್ಟಿಫಿಕೇಟ್ ಕೊಟ್ಟಿರೋಂಥದ್ದು. ಎರಡನೇದು, ಇಟ್ ಈಸ್ ಇಶ್ಯೂಡ್ ಬೈ ದ ಕಂಪನಿ ಅಂಡರ್ ಇಟ್ಸ್ ಕಾಮನ್ ಸೀಲ್. ಕಂಪನಿ ಅವ್ರ ಸೀಲ್ ಹಾಕಿ ಸೈನ್ ಮಾಡಿ ಕೊಟ್ಟಿರ್ತಾರೆ, ದಟ್ ವಿ ಹ್ಯಾವ್ ಗಿವನ್ ದಿಸ್ ಅಂತ. ನೆಕ್ಸ್ಟು, ದ ರೇಟ್ ಆಫ್ ಇಂಟ್ರೆಸ್ಟ್ ಆ್ಯಂಡ್ ದ ಡೇಟ್ ಆಫ್ ಪೇಮೆಂಟ್ ಈಸ್ ಪ್ರೀ ಡಿಟರ್ಮೈನ್ಡ್. ಇಲ್ಲೇನಾಗುತ್ತೆ ಅಂದರೆ, ಇಂಟ್ರೆಸ್ಟ್ ರೇಟ್ ಏನು ಕೊಡ್ತೀರಾ ಅಂತ ಅದರಲ್ಲಿ ಸ್ಪೆಸಿಫಿಕೇಷನ್ ಇರುತ್ತೆ, ಅದ್ರ ಜೊತೆಗೆ ಡೇಟ್ ಆಫ್ ಪೇಮೆಂಟ್ ಈಸ್ ಆಲ್ಸೋ ಪ್ರೀ ಡಿಟರ್ಮೈನ್ಡ್, ಯಾವಾಗ ಕೊಡ್ತೀವಿ ಇಂಟ್ರೆಸ್ಟ್ನ ಅನ್ನೋದನ್ನು ನಾವು ಹೇಳಿರ್ತಾರೆ ಅಲ್ಲಿ. ನೆಕ್ಸ್ಟ್, ಡಿಬೆಂಚರ್ಸ್ ಇಶ್ಯೂಡ್ ಆರ್ ಫ್ರೀಲಿ ಟ್ರಾನ್ಸ್ಫರಬಲ್ ಬೈ ದ ಡಿಬೆಂಚರ್ ಹೋಲ್ಡರ್ಸ್. ಈಗ ಯಾರೋ ಒಬ್ಬ ಡಿಬೆಂಚರ್ನ ತೊಗೊಂಡಿದ್ದಾನೆ ಅಂತಂದರೆ, ಅವನು ಆ ಡಿಬೆಂಚರ್ಗೆ ದುಡ್ಡು ಬೇಕಿತ್ತು, ಅವನೇನು ಮಾಡ್ತಾನೆ, ಅದನ್ನು ಬೇರೆಯವ್ರಿಗೆ ಟ್ರಾನ್ಸ್ಫರ್ ಮಾಡ್ಬೋದು. ಅಂಥದ್ದೇನು ಕಾಂಪ್ಲಿಕೇಶನ್ಸ್ ಇಲ್ಲ, ಒಬ್ಬರಿಂದ ಇನ್ನೊಬ್ಬರಿಗೆ ಈಸಿಯಾಗಿ ಟ್ರಾನ್ಸ್ಫರ್ ಮಾಡ್ಬೋದು. ಹಾಗಾಗಿ ಆ ಆಪ್ಷನ್ ಇದೆ, ಅದನ್ನು ನಾವು ಡಿಬೆಂಚರ್ಸ್ ಅಂತ ಹೇಳ್ಬೋದು. ನೆಕ್ಸ್ಟ್, ಡಿಬೆಂಚರ್ ಹೋಲ್ಡರ್ಸ್ ಡು ನಾಟ್ ಗೆಟ್ ಎನಿ ವೋಟಿಂಗ್ ರೈಟ್ಸ್ ಇನ್ ದ ಕಂಪನಿ. ನಾನು ಆಗಲೇ ಹೇಳಿದೆ, ಡಿಬೆಂಚರ್ಸ್ ಹೋಲ್ಡರ್ಸ್ ಆರ್ ನಾಟ್ ದ ಓನರ್ಸ್.
ಅವರು ಜಸ್ಟ್ ಡೆಟ್ ಹೋಲ್ಡರ್, ಸಾಲ ಕೊಟ್ಟಿರೋರು. ಹಾಗಾಗಿ ಅವ್ರಿಗೆ ಕಂಪನಿ ವೋಟಿಂಗ್ ರೈಟ್ಸಲ್ಲಿ ಅವ್ರಿಗೆ ಯಾವುದೂ ರೈಟ್ಸ್ ಇರಲ್ಲ. ಅವರು ಯಾವುದೇ ಒಂದು ಮ್ಯಾನೇಜ್ಮೆಂಟ್ ಆ್ಯಕ್ಟಿವಿಟಿಯಲ್ಲಿ ಇನ್ವಾಲ್ವ್ ಆಗೋ ಪವರ್ಸು ಅವ್ರಿಗೆ ಇರೋದಿಲ್ಲ. ನೆಕ್ಸ್ಟ್, ಇಂಟ್ರೆಸ್ಟ್ ಪೇಯಬಲ್ ಟು ಡಿಬೆಂಚರ್ ಹೋಲ್ಡರ್ಸ್ ಆರ್ ಚಾರ್ಜ್ಡ್ ಅಗೇನ್ಸ್ಟ್ ದ ಪ್ರಾಫಿಟ್ಸ್ ಆಫ್ ದ ಕಂಪನಿ. ಕಂಪನಿಯಲ್ಲಿ ಬರೋ ಪ್ರಾಫಿಟ್ಸ್ ಏನಿರುತ್ತೆ ಅದರಿಂದ ಅವರು ಇಂಟ್ರೆಸ್ಟ್ನ ಪೇ ಮಾಡ್ಬೋದು. ನೆಕ್ಸ್ಟ್, ಟೈಪ್ಸ್ ಆಫ್ ಡಿಬೆಂಚರ್ಸ್. ಇಲ್ಲಿ ಟೈಪ್ಸ್ ಆಫ್ ಡಿಬೆಂಚರ್ಸಲ್ಲಿ ಎರಡೆರಡು ಗ್ರೂಪ್ ಮಾಡ್ಕೊಂಡಿದ್ದಾರೆ. ಏನಂತಂದರೆ ಓದ್ತಾ ಎರಡು ಒಟ್ಟಿಗೆ ತಿಳ್ಕೊಂಡ್ರೆ ಒಂದರಲ್ಲಿ ಏನು ಫೀಚರ್ ಇದೆ ಅದು ಇನ್ನೊಂದರಲ್ಲಿ ಇರಲ್ಲ. ಹಾಗಾಗಿ ಎರಡೆರಡು ಫೀಚರ್ಸ್ನ ನಾನು ಒಟ್ಟಿಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ಒನ್ ಸೆಕ್ಯೂರ್ಡ್ ಡಿಬೆಂಚರ್, ಎರಡನೇದು ಅನ್ಸೆಕ್ಯೂರ್ಡ್ ಡಿಬೆಂಚರ್. ಇಲ್ಲಿ ಏನಾಗುತ್ತೆ ಅಂತಂದರೆ ಡಿಬೆಂಚರ್ಸ್ ಕೊಡಬೇಕಾದ್ರೆ ಸೆಕ್ಯೂರ್ಡ್ ಡಿಬೆಂಚರ್ಸ್ ಅಂತ ಕೊಡ್ತಾರೆ. ಏನಾಗುತ್ತೆ ಈ ಡಿಬೆಂಚರ್ಸಲ್ಲಿ ಅಂತಂದರೆ, ನಿಮಗೆ ಕಂಪನಿಯಲ್ಲಿರೋ ಯಾವುದೋ ಒಂದು ಅಸೆಟ್ನ ನಿಮಗೆ ಮಾರ್ಟ್ಗೇಜ್ ಮಾಡ್ದಂಗೋ, ಇಲ್ಲ ಅಂತಂದರೆ ಕೊಲ್ಯಾಟ್ರಲ್ ಅಂತಂದರೆ ಅಡ ಇಟ್ಕೊಳ್ಳೋದಕ್ಕೆ ನಿಮಗೆ ಏನಾದರೂ ಒಂದು ಸೆಕ್ಯೂರಿಟಿ, ಈ ಅಸೆಟ್ನ ನಾವು ಇವ್ರಿಗೆ ಸೆಕ್ಯೂರ್ ಮಾಡಿದ್ದೀವಿ ಅನ್ನೋದು ನಿಮಗೆ ಸೆಕ್ಯೂರ್ ಡಿಬೆಂಚರ್ಸ್ ಆಗುತ್ತೆ. ಈ ಸೆಕ್ಯೂರ್ ಡಿಬೆಂಚರ್ಸಲ್ಲಿ ನಿಮಗೆ ಏನು ಅಡ್ವಾಂಟೇಜ್ ಅಂತಂದರೆ, ಕಂಪನಿ ನಿಮಗೆ ಒಂದು ಸೇಫ್ಟಿಯಾಗಿ ನೀವು ಕೊಟ್ಟಿರೋ ಸಾಲಕ್ಕೆ ಒಂದು ಸೇಫ್ಟಿ ಅನ್ನೋದಿರುತ್ತೆ, ವೇರ್ ನಿಮಗೆ ದುಡ್ಡು ಬರೋ ಚಾನ್ಸಸ್ ತುಂಬ ಜಾಸ್ತಿ ಇದೆ ಅಂತ. ವೇರ್ ಅನ್ಸೆಕ್ಯೂರ್ಡ್ ಡಿಬೆಂಚರ್ಸ್ಗೆ ಯಾವುದೇ ಒಂದು ಕೊಲ್ಯಾಟ್ರಲ್ ಇರಲ್ಲ. ಸೊ ಇಲ್ಲೇನಾಗುತ್ತೆ ಅಂತಂದರೆ, ನಿಮಗೆ ಕೊಟ್ಟಿರೋಂಥ ದುಡ್ಡಿಗೆ ನೀವು ಕೊಟ್ಟಿರ್ತೀರ, ಅದಕ್ಕೆ ಅವ್ರು ಕೊಡಬೇಕು ಅನ್ನೋದಿರುತ್ತೆ. ಯಾವುದೇ ಒಂದು ಅಸೆಟ್ಟನ್ನು ಅದಕ್ಕೆ ಸೇರಿಸಿರಲ್ಲ, ಅಸೆಟ್ ಅಟ್ಯಾಚ್ ಆಗಿರೋದಿಲ್ಲ. ನೆಕ್ಸ್ಟ್, ರಿಡೀಮಬಲ್ ಡಿಬೆಂಚರ್ಸ್ ಮತ್ತು ಇರ್ರಿಡೀಮಬಲ್ ಡಿಬೆಂಚರ್ಸ್. ಈ ರಿಡೀಮಬಲ್ ಡಿಬೆಂಚರ್ಸ್ ಅಂದರೆ ಏನು ಅಂತಂದರೆ, ನೀವು ಡಿಬೆಂಚರ್ಸ್ ತಗೊಂಡ್ಮೇಲೆ ಆ ಡಿಬೆಂಚರಲ್ಲೇ ಮೆನ್ಷನ್ ಮಾಡಿರ್ತಾರೆ ನಿಮಗೆ ಈ ದುಡ್ಡನ್ನು ಯಾವ ವರ್ಷ ವಾಪಸ್ ಕೊಡ್ತೀವಿ. ಒಂದು 5 ವರ್ಷ, ಒಂದು 10 ವರ್ಷ ಆದಮೇಲೆ ವಾಪಸ್ ಕೊಡ್ತೀವಿ. ಆ ವಾಪಸ್ ಕೊಡೋ ಟೈಮ್ನ ಸ್ಪೆಸಿಫೈ ಮಾಡಿರ್ತಾರೆ. ಅದನ್ನು ನಾವೇನು ಹೇಳ್ತೀವಿ, ರಿಡೀಮಬಲ್ ಡಿಬೆಂಚರ್ಸ್ ಅಂತ ಕರಿತೀವಿ. ಹಾಗಾದರೆ ಇರ್ರಿಡೀಮಬಲ್ ಏನಾಗುತ್ತೆ, ಅದಕ್ಕೆ ಫಿಕ್ಸ್ಡ್ ಪೀರಿಯಡ್ನ ಸ್ಪೆಸಿಫೈ ಮಾಡೇ ಇರೋದಿಲ್ಲ. ನಮ್ಮ ಕೈಲಿ ಆಗೋವರೆಗೂ ನಾವು ಇಂಟ್ರೆಸ್ಟ್ ಕೊಡ್ತಾ ಹೋಗ್ತೀವಿ. ಯಾವಾಗ ನಮ್ಮ ಹತ್ರ ದುಡ್ಡು ಅಡ್ಜಸ್ಟ್ ಆಗುತ್ತೆ ನಾವು ಅದನ್ನು ರೀಪೇ ಮಾಡ್ತೀವಿ. ಅದನ್ನು ನಾವು ಇರ್ರಿಡೀಮಬಲ್ ಡಿಬೆಂಚರ್ಸ್ ಅಂತ ತಿಳ್ಕೊಬೋದು. ನೆಕ್ಸ್ಟ್, ಕನ್ವರ್ಟಬಲ್ ಡಿಬೆಂಚರ್ಸ್. ಇಲ್ಲಿ ಕನ್ವರ್ಟಬಲ್ ಡಿಬೆಂಚರ್ಸಿಗೆ ಬಂತು ಅಂತಂದರೆ, there is an option to convert the debentures into equity shares. ಏನಂತಂದರೆ, ಒಂದು 5 ವರ್ಷ ಆಗುತ್ತೆ ನೀವು ಡಿಬೆಂಚರ್ ಕೊಟ್ಟು, ಆ ಡಿಬೆಂಚರ್ನ ಒಂದು 5 ವರ್ಷ ಆದಮೇಲೆ ಇದನ್ನು ಈಕ್ವಿಟಿ ಶೇರ್ ಆಗಿ ಕನ್ವರ್ಟ್ ಮಾಡೋ ಒಂದು ಆಪ್ಷನ್ ಕೊಡ್ತಾರೆ. ಅಂಥ ಡಿಬೆಂಚರ್ಗಳನ್ನ ನಾವೇನಂತ ಕರಿತೀವಿ, ಕನ್ವರ್ಟಬಲ್ ಡಿಬೆಂಚರ್ಸ್ ಅಂತ ಕರಿತೀವಿ. ಹಾಗಿದ್ರೆ ಈ ಕನ್ವರ್ಟಬಲ್ ಡಿಬೆಂಚರ್ಸು ಇಟ್ ಈಸ್ ಆಫ್ 2 ಟೈಪ್ಸ್. ಫಸ್ಟು ಏನಂತಂದರೆ, ಒಂದು ಪಾರ್ಟ್ಲಿ ಕನ್ವರ್ಟಬಲ್ ಡಿಬೆಂಚರ್ಸ್, ಇನ್ನೊಂದು ಫುಲ್ಲಿ ಕನ್ವರ್ಟಬಲ್ ಡಿಬೆಂಚರ್ಸ್. ಈ ಫುಲ್ಲಿ ಕನ್ವರ್ಟಬಲ್ ಡಿಬೆಂಚರ್ಸಲ್ಲಿ ಏನಾಗುತ್ತೆ ಅಂತಂದರೆ, ಏನು ಡಿಬೆಂಚರ್ಸ್ ಇರುತ್ತೆ ಅದಷ್ಟನ್ನು ಒಂದೇ ಸಲ ಫುಲ್ಲು ನಮಗೆ ಒಂದು 5 ಇಯರ್ಸ್ ಆದಮೇಲೆ ಕನ್ವರ್ಟ್ ಮಾಡ್ಕೋಬೋದು. ಅದನ್ನು ಕನ್ವರ್ಟ್ ಮಾಡಿಬಿಡ್ತೀವಿ ಈಕ್ವಿಟಿ ಶೇರ್ಸ್ ಆಗಿ. ವಿಲ್ ಪಾಸ್ ದ ಎಂಟ್ರೀಸ್, ಡಿಬೆಂಚರ್ಸ್ ಆರ್ ಕನ್ವರ್ಟೆಡ್ ಇಂಟು ಈಕ್ವಿಟಿ ಶೇರ್ಸ್ ಆಗೋಗುತ್ತೆ. ವೆರಾಸ್ ವೆನ್ ಇಟ್ ಕಮ್ಸ್ ಟು ಪಾರ್ಟ್ಲಿ ಕನ್ವರ್ಟಬಲ್ ಡಿಬೆಂಚರ್ಸ್, ಅಲ್ಲೇನಾಗುತ್ತೆ ಅಂದರೆ 5 ವರ್ಷ ಆಗುತ್ತೆ, ನಿಮಗೆ ಆಪ್ಷನ್ ಕೊಡ್ತಾರೆ. ಏನು ಆಪ್ಷನ್ ಅಂತಂದರೆ, ನಿಮ್ಮ ಡಿಬೆಂಚರ್ಸ್ನ ನಾವು ಈಕ್ವಿಟಿ ಶೇರ್ಸ್ ಆಗಿ ಕನ್ವರ್ಟ್ ಮಾಡ್ಬೋದು ಬೇಕಿದ್ರೆ, ಇಲ್ಲ ನಿಮ್ಗೆ ಬೇಡ, ನಮ್ಗೆ ಈಕ್ವಿಟಿ ಶೇರ್ಸ್ ಬೇಡ ಅನ್ನೋಗಿದ್ರೆ ನೀವೇನು ಮಾಡ್ಬೋದು, ದುಡ್ಡು ತಗೊಂಡು ವಾಪಸ್ ಹೋಗ್ಬೋದು. ಆಗ ನಿಮಗೆ ಏನು ಕೊಟ್ಟಿರ್ತೀರ ಆ ಅಮೌಂಟ್ ಸಿಗುತ್ತೆ. ಇನ್ನು ನೆಕ್ಸ್ಟು ನಾನ್ ಕನ್ವರ್ಟಬಲ್ ಡಿಬೆಂಚರ್ಸ್. ಈ ಡಿಬೆಂಚರ್ಸ್ನ ನೀವು ಕನ್ವರ್ಟ್ ಮಾಡೋ ಆಪ್ಷನ್ ಇರಲ್ಲ. ಇದು ಡಿಬೆಂಚರ್ಸ್ ಆಗಿ ಸ್ಟಾರ್ಟ್ ಆಗಿರುತ್ತೆ, ಡಿಬೆಂಚರ್ಸ್ ಆಗೇ ಎಂಡ್ ಆಗುತ್ತೆ. ನೆಕ್ಸ್ಟ್, ಫಸ್ಟ್ ಮಾರ್ಟ್ಗೇಜ್ ಡಿಬೆಂಚರ್ಸ್. ಇಲ್ಲಿ ಫಸ್ಟ್ ಮಾರ್ಟ್ಗೇಜ್ ಡಿಬೆಂಚರ್ಸ್ ಅಂತ ಇಶ್ಯೂ ಮಾಡ್ತಾರೆ. ಫಸ್ಟ್ ಮಾರ್ಟ್ಗೇಜ್ ಮತ್ತು ಸೆಕೆಂಡ್ ಮಾರ್ಟ್ಗೇಜ್. ಈ ಫಸ್ಟ್ ಮಾರ್ಟ್ಗೇಜಲ್ಲಿ ಏನು ಆಪ್ಷನ್ ಅಂತಂದರೆ, ನಿಮಗೆ ಕಂಪನಿಯಲ್ಲಿ ಯಾವ್ಯಾವ ರೂಪದಲ್ಲಿ ಎಲ್ಲ ಸಾಲಗಳಿರುತ್ತೋ ಅದರಲ್ಲಿ ಫಸ್ಟು ಪ್ರಿಫರೆನ್ಸು, ಕಂಪನಿನ ಕ್ಲೋಸ್ ಮಾಡ್ತಾ ಇದ್ದೀವಿ, ವೈಂಡ್ ಅಪ್ ಮಾಡ್ತಾ ಇದ್ದೀವಿ ಅಂದಾಗ ದುಡ್ಡು ಹಂಚ್ಕೊಂಡು ಬರ್ತೀವಿ.
ಕಂಪ್ನಿ ಕ್ಲೋಸ್ ಆದಾಗ ಯಾರ್ಯಾರಿಗೆ ದುಡ್ಡು ಕೊಡಬೇಕೋ ಅದನ್ನು ಕೊಟ್ಕೊಂಡು ಬರ್ತೀವಿ. ಯಾರ್ಯಾರು ಸಾಲ ಕೊಡೋರು ಇರ್ತಾರೆ, ಕೊಡಬೇಕಾಗಿರುತ್ತೆ ಕಂಪ್ನಿ, ಅದರಲ್ಲಿ ಫಸ್ಟ್ ಮಾರ್ಟ್ಗೇಜ್ ಡಿಬೆಂಚರ್ಸ್ ಅವ್ರಿಗೆ ಫಸ್ಟ್ ಪ್ರಿಯಾರಿಟಿ ಇರುತ್ತೆ. ಅಂದರೆ ಫಸ್ಟ್ ದುಡ್ಡು ಅವ್ರಿಗೆ ಕೊಟ್ಟು ಕ್ಲಿಯರ್ ಮಾಡ್ತಾರೆ, ಇನ್ನು ಅದಾದಮೇಲೆ ಮಿಕ್ಕಿದವ್ರಿಗೆ ಕೊಡ್ತಾರೆ. ಹಾಗಿದ್ರೆ ಸೆಕೆಂಡ್ ಮಾರ್ಟ್ಗೇಜ್ ಡಿಬೆಂಚರ್ಸ್ ಏನಾಗುತ್ತೆ, ಅವರಿಗೆ ಸೆಕೆಂಡ್ ಪ್ರಿಫರೆನ್ಸಸ್ ಇರುತ್ತೆ ಅಸೆಟ್ಸ್ ಮೇಲೆ, ವೆರಾಸ್ ಫಸ್ಟ್ ಮಾರ್ಟ್ಗೇಜ್ ಅವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಇರುತ್ತೆ. ಇಟ್ಸ್ ಜಸ್ಟ್ ಅ ಕ್ಲಾಸಿಫಿಕೇಶನ್. ನೆಕ್ಸ್ಟ್, ಫುಲ್ಲಿ ಕನ್ವರ್ಟಬಲ್ ಆ್ಯಂಡ್ ಪಾರ್ಟ್ಲಿ ಕನ್ವರ್ಟಬಲ್. ನಾನು ಮೇಲೆ ಹೇಳಿದೆ ಕನ್ವರ್ಟಬಲ್ ಡಿಬೆಂಚರ್ಸಲ್ಲಿ ಬರೋ ಅಂಥ 2 ಫಾರ್ಮ್ಸು. ಐ ಹ್ಯಾವ್ ಎಕ್ಸ್ಪ್ಲೇನ್ಡ್ ಇಟ್ ಆಲ್ರೆಡಿ. ನೆಕ್ಸ್ಟ್, ಇಶ್ಯೂ ಆಫ್ ಡಿಬೆಂಚರ್ಸ್. ನೀವೀಗ ಡಿಬೆಂಚರ್ಸಲ್ಲಿ ಯಾವ್ಯಾವ ಟೈಪ್ಸ್ ಇದೆ ಅಂತ ತಿಳ್ಕೊಂಡಿದ್ದೀರಾ. ನೆಕ್ಸ್ಟು, ಡಿಬೆಂಚರ್ಸ್ನ ಇಶ್ಯೂ ಮಾಡಬೇಕಾದ್ರೆ ಏನೇನು ಮಾಡ್ತಾರೆ, ಹೇಗೆ ಪ್ರೊಸೀಜರ್ ಆಗುತ್ತೆ ಅನ್ನೋದು. ಇದರಲ್ಲಿ ಫಸ್ಟ್ ಒನ್ನು ಆಪ್ಷನ್ ಟು ಕನ್ವರ್ಟ್. ನಿಮಗೆ ಫಸ್ಟ್ ಆಫ್ ಆಲು ಸೆಕ್ಷನ್ 71 ಏನು ಹೇಳುತ್ತೆ ಅಂದರೆ, ಕಂಪ್ನೀಸ್ ಆ್ಯಕ್ಟ್ದು ನಿಮಗೆ ಡಿಬೆಂಚರ್ಸ್ನ ಈಕ್ವಿಟಿ ಶೇರ್ಸ್ ಆಗಿ ಕನ್ವರ್ಟ್ ಮಾಡೋಕ್ಕೆ ಆಪ್ಷನ್ ಕೊಟ್ಟಿದೆ. ದಟ್ ಈಸ್ ಕಂಪ್ನೀಸ್ ಆ್ಯಕ್ಟ್ 2013 ಏನು ಹೇಳಿದೆ, ಸೆಕ್ಷನ್ 71ಅಲ್ಲಿ ಡಿಬೆಂಚರ್ಸ್ ಕೊಡಿ, ಅದನ್ನು ನಾವು ಲೇಟರ್ ಆನ್ ಈಕ್ವಿಟಿಯಾಗಿ ಕನ್ವರ್ಟ್ ಮಾಡ್ಬೋದು. ಸೊ ದಟ್ ಈಸ್ ದ ಫಸ್ಟ್ ಆಪ್ಷನ್. ಇಶ್ಯೂ ಮಾಡಬೇಕಾದ್ರೆ ನೀವು ಅದನ್ನು ಆಪ್ಷನ್ ಕೊಟ್ಟು ಇಶ್ಯೂ ಮಾಡ್ಬೋದು. ಎರಡನೇದು, ಇಶ್ಯೂ ಮಾಡಬೇಕಾದ್ರೆ ನಿಮಗೆ ಬೇಕಾಗಿರೋ ಮೇಜರ್ ಆಸ್ಪೆಕ್ಟ್ DRR ಅಕೌಂಟ್, ಡಿಬೆಂಚರ್ ರಿಡಂಪ್ಷನ್ ರಿಸರ್ವ್ ಅಕೌಂಟ್. ಏನಿದು ಅಂತಂದರೆ, ಒಂದು 10 ಲಕ್ಷ ಸಾಲ ತೊಗೊಂಡಿರ್ತೀರ. ಈ ತೊಗೊಂಡಿರೋ 10 ಲಕ್ಷ 10 ವರ್ಷ ಆದಮೇಲೆ ನೀವು ತೀರಿಸ್ಬೇಕು ಅಂತ ಅಂದ್ಕೊಂಡಿರ್ತೀರ. ಅಂದಮೇಲೆ ನೀವು ವರ್ಷ ವರ್ಷ ಒಂದೊಂದಿಷ್ಟು ದುಡ್ಡನ್ನು ಸಾಲ ತೀರ್ಸೋದಕ್ಕೋಸ್ಕರ ಎತ್ತಿಡ್ತಾ ಹೋಗಬೇಕು. ಇದು ಕಂಪ್ನೀಸ್ ಆ್ಯಕ್ಟ್ ಹೇಳೋವಂಥದ್ದು. ಏನು ಹೇಳುತ್ತೆ, ನೀವು ಒಂದು ರಿಸರ್ವ್ ಕ್ರಿಯೇಟ್ ಮಾಡಿ, ಆ ರಿಸರ್ವ್ಗೆ ಹೆಸರು ಕೊಡಿ ಡಿಬೆಂಚರ್ ರಿಡಂಪ್ಷನ್ ರಿಸರ್ವ್ ಅಂತ. ಅದನ್ನು ನೀವೇನು ಮಾಡಿ, ಆ ರಿಸರ್ವ್ ಅಕೌಂಟಲ್ಲಿ ಪ್ರತಿ ವರ್ಷ ನಿಮ್ಗೆ ಏನು ಪ್ರಾಫಿಟ್ ಬರುತ್ತೆ, ಆ ಪ್ರಾಫಿಟಲ್ಲಿ ನೀವು ಇವ್ರಿಗೆ ಸಾಲ ತೀರ್ಸೋದಕ್ಕೋಸ್ಕರ ಎಷ್ಟೆಷ್ಟು ದುಡ್ಡನ್ನು ಬೇಕು ಅಷ್ಟನ್ನು ಎತ್ತಿಡ್ತಾ ಹೋಗಿ ಅಂತ ಹೇಳ್ತಾರೆ. ಸೊ ದಟ್ ಈಸ್ DRR ಅಕೌಂಟ್. ನೆಕ್ಸ್ಟು, ರೂಲ್ 18 ಆಫ್ ದ ಕಂಪನೀಸ್, ದಟ್ ಈಸ್ ಶೇರ್ ಕ್ಯಾಪಿಟಲ್ ಆ್ಯಂಡ್ ಡಿಬೆಂಚರ್ ರೂಲ್ 2014. ಈ ರೂಲ್ 18 ಏನು ಹೇಳುತ್ತೆ ಅಂತ ನೋಡಿದ್ರೆ, ಡಿಬೆಂಚರ್ಸ್ನ ಸೆಕ್ಯೂರ್ಡ್ ಡಿಬೆಂಚರ್ ಆಗಿ ನೀವು ಮಾರ್ಕೆಟಲ್ಲಿ ಬಿಡ್ತಾ ಇದ್ದೀರಾ ಅಂದರೆ, ನೆನಪಿರಲಿ ಸೆಕ್ಯೂರ್ಡ್ ಡಿಬೆಂಚರ್ಸ್. ಈ ಸೆಕ್ಯೂರ್ಡ್ ಡಿಬೆಂಚರ್ಸ್ನ ನೀವು ರೂಲ್ 18 ಪ್ರಕಾರ ಕೊಡ್ತಾ ಇದ್ದೀರಾ ಅಂತಂದರೆ, ಸೆಕ್ಯೂರ್ಡ್ ಡಿಬೆಂಚರ್ಸು ನಿಮಗೆ 10 ವರ್ಷ ಪೀರಿಯಡ್ ಮಾತ್ರ ಸ್ಪೆಸಿಫೈ ಆಗಿರುತ್ತೆ. 10 ವರ್ಷ ನಿಮಗೆ ಗೊತ್ತಿರಲಿ, ನೀವು ಯಾವುದಾದ್ರೂ ಅಸೆಟ್ನ ನೀವು ಸೆಕ್ಯೂರ್ ಮಾಡಿ ಅದಕ್ಕೆ ಕೊಡ್ತಾ ಇದ್ದೀರಾ ಡಿಬೆಂಚರ್ಸ್ನ ಅಂತಂದರೆ, ಆ ಡಿಬೆಂಚರ್ಸ್ನ 10 ವರ್ಷದೊಳಗಡೆ ವಾಪಸ್ ರೀಪೇ ಮಾಡಬೇಕು. ಅದು ರೂಲ್ 18 ಹೇಳುತ್ತೆ. ಹಾಗಿದ್ರೆ ಸರ್ ಮಿಕ್ಕಿದ ಶೇರ್ಗಳು, ಮಿಕ್ಕಿದ ಡಿಬೆಂಚರ್ಗಳು, ಮಿಕ್ಕಿದ ಡಿಬೆಂಚರ್ಗಳು ಏನಾಗುತ್ತೆ, ನಿಮಗೆ ದೆರ್ ಇಸ್ ನೋ ಟೈಮ್ ಫ್ರೇಮ್. ನಿಮಗೆ ಟೈಮ್ ಫ್ರೇಮ್ ಇಲ್ಲ, ಯಾವಾಗ ಬೇಕು ನೀವು ಅವಾಗ ನೀವು ರಿಡೀಮ್ ಮಾಡ್ಕೋಬೋದು. ನೀವು 10 ವರ್ಷಕ್ಕಿಂತನೂ ಜಾಸ್ತಿ ಇಟ್ಕೋಬೋದು, 20 ವರ್ಷಕ್ಕಿಂತನೂ ಜಾಸ್ತಿ ಇಟ್ಕೋಬೋದು. ಬಟ್ ಸೆಕ್ಯೂರ್ ಡಿಬೆಂಚರ್ಸ್ ಮಾತ್ರ 10 ಇಯರ್ಸ್ ಟೈಮ್ ಕೊಟ್ಟಿರೋದು. ನೆಕ್ಸ್ಟ್, ಡಿಬೆಂಚರ್ ಸರ್ಟಿಫಿಕೇಟ್. ಡಿಬೆಂಚರ್ ಸರ್ಟಿಫಿಕೇಟ್ ಏನು ಹೇಳ್ತಾರೆ ಅಂತಂದರೆ, ಕಂಪನಿ ಡಿಬೆಂಚರ್ ಸರ್ಟಿಫಿಕೇಟ್ನ ಅವ್ರಿಗೆ ಇಶ್ಯೂ ಮಾಡಬೇಕು ಅಂತ ಹೇಳ್ತಾರೆ. ಆ ಡಿಬೆಂಚರ್ ಸರ್ಟಿಫಿಕೇಟ್ನ ಯಾವಾಗ ಅಲಾಟ್ಮೆಂಟ್ ಮಾಡ್ತಾರೆ ನಿಮಗೆ ಗೊತ್ತಲ್ಲ, ದಟ್ ಈಸ್ ಅಪ್ಲಿಕೇಶನ್ ಅಲಾಟ್ಮೆಂಟ್ ಸೆಕೆಂಡ್ ಸ್ಟೇಜ್. ಅಲಾಟ್ಮೆಂಟ್ ಸ್ಟೇಜಲ್ಲಿ ಅವ್ರಿಗೆ ಅಲಾಟ್ಮೆಂಟ್ ಸ್ಟೇಜಲ್ಲೇ ಅವ್ರಿಗೆ ಸರ್ಟಿಫಿಕೇಟ್ಸ್ ಕೊಡಬೇಕು. ಅದು ವಿತಿನ್ 6 ಮಂತ್ಸ್, ಯಾವತ್ತು ಅಲಾಟ್ ಮಾಡ್ತೀರೋ ಅಲ್ಲಿ ವಿತಿನ್ 6 ಮಂತ್ಸ್ ಒಳಗಡೆ ನೀವು ಪೇ ಮಾಡಬೇಕು, ಸರ್ಟಿಫಿಕೇಟ್ಸ್ ಕೊಡಬೇಕು ಅಂತ ಹೇಳ್ತಾರೆ. ನೆಕ್ಸ್ಟು, ಸ್ಟ್ಯಾಂಪ್ ಡ್ಯೂಟಿ. ಯಾವಾಗ ನೀವು ಡಿಬೆಂಚರ್ಸ್ನ ಇಶ್ಯೂ ಮಾಡ್ತಾ ಇದ್ದೀರಾ ಅದನ್ನು ನೀವು ರಿಜಿಸ್ಟರ್ ಮಾಡಬೇಕು. ಆ ರಿಜಿಸ್ಟರ್ಗೆ ಸ್ಟ್ಯಾಂಪ್ ಡ್ಯೂಟಿ ಕಟ್ಟಬೇಕು. ಆ ರಿಜಿಸ್ಟರ್ ಸ್ಟ್ಯಾಂಪ್ ಡ್ಯೂಟಿ ಏನು ಚಾರ್ಜಸ್ ಇದೆ ಅಂತಂದರೆ, ನಿಮಗೆ ವರ್ಷಕ್ಕೆ 0.05% ನೀವೇನು ಡಿಬೆಂಚರ್ಸ್ನ ಇಶ್ಯೂ ಮಾಡಿರ್ತೀರ ಅಷ್ಟನ್ನು ಸ್ಟ್ಯಾಂಪ್ ಡ್ಯೂಟಿ ಆಗಿ ನೀವು ಪೇ ಮಾಡಬೇಕಾಗುತ್ತೆ, ಆ್ಯಸ್ ಪರ್ ಇಂಡಿಯನ್ ಸ್ಟ್ಯಾಂಪ್ ಆ್ಯಕ್ಟ್ 1899 ಪ್ರಕಾರ. ಹಾಗಾಗಿ ನಿಮಗೆ ಸ್ಟ್ಯಾಂಪ್ ಡ್ಯೂಟಿ ಪೇ ಮಾಡಬೇಕು, ಇದಕ್ಕೆ ಚಾರ್ಜಸ್ ಆಗುತ್ತೆ. ನೆಕ್ಸ್ಟ್, ಯುಟಿಲೈಸೇಷನ್ ಆಫ್ ಫಂಡ್. ಡಿಬೆಂಚರ್ಸ್ ಹೇಳ್ಬೇಕಾದ್ರೆ ಟೋಲ್ಡ್ ಇಟ್ ವೆರಿ ನೈಸ್ಲಿ. ಡಿಬೆಂಚರ್ ದುಡ್ಡನ್ನ ನೀವು ಕಲೆಕ್ಟ್ ಮಾಡ್ತಾ ಇರ್ತೀರ,
ಅಪ್ಲಿಕೇಶನ್ ದುಡ್ಡು ಬಂದಿದೆ, ಸಪರೇಟ್ ಅಕೌಂಟ್ ಓಪನ್ ಮಾಡಿ ದುಡ್ಡನ್ನ ಅಲ್ಲಿ ಇಟ್ಬಿಡಿ, ನೀವು ಅದನ್ನು ಯುಟಿಲೈಸ್ ಮಾಡಬೇಡಿ ಅಂತ ಹೇಳ್ತೆ. ಎಲ್ಲಿವರೆಗೆ ಯುಟಿಲೈಸ್ ಮಾಡೋ ಹಂಗಿಲ್ಲ, ಅಲಾಟ್ಮೆಂಟ್ ಮಾಡಿ ಆ ಅಲಾಟ್ಮೆಂಟ್ನ ನೀವು ಫಾರ್ಮ್ PAS 3ಯಲ್ಲಿ ನೀವು ಅದನ್ನು ಫಿಲ್ ಮಾಡಿ ಕಂಪನೀಸಲ್ಲಿ ನೀವು ರಿಜಿಸ್ಟರ್ ಮಾಡಿದ್ರೆ ಆ ಫಾರ್ಮ್ ಆಗಿ 15 ಡೇಸ್, ಅದು 15 ಡೇಸ್ ಒಳಗಡೆ ನೀವು ಯಾವಾಗ ಅಲಾಟ್ಮೆಂಟ್ ಆಗಿ 15 ಡೇಸ್ ಒಳಗಡೆ ನೀವು ಆ ಫಾರ್ಮ್ ಫಿಲ್ ಮಾಡಿ ಕೊಡಬೇಕು. ಆ ಫಾರ್ಮ್ ಫಿಲ್ ಆಗಿ ನಿಮ್ಮದೆಲ್ಲ ಪ್ರೊಸೀಜರ್ ಮುಗಿದ ಮೇಲೇ ಆ ದುಡ್ಡನ್ನು ನೀವು ಅಕೌಂಟಿಂದ ತೆಗೆದು ಯುಟಿಲೈಸ್ ಮಾಡಬೇಕು. ಸೊ ಅದಕ್ಕೋಸ್ಕರನೇ ನೀವು ಸಪ್ರೇಟ್ ಅಕೌಂಟ್ ಇಡಬೇಕು, ಆ ಸಪ್ರೇಟ್ ಅಕೌಂಟಿಗೆ ದುಡ್ಡು ಹಾಕಬೇಕು, ಅಲಾಟ್ಮೆಂಟ್ ಮಾಡಬೇಕು. ಅಲಾಟ್ಮೆಂಟ್ ಯಾವಾಗ ಮಾಡ್ತೀರಾ 15 ಡೇಸ್ ಒಳಗಡೆ ಅದನ್ನು ರಿಜಿಸ್ಟರ್ ಮಾಡಬೇಕು. ರಿಜಿಸ್ಟರ್ ಮಾಡಿ ಆಮೇಲೆ ನೀವು ಆ ದುಡ್ಡನ್ನು ಯುಟಿಲೈಸ್ ಮಾಡೋಕ್ಕಾಗೋದು. ಅಲ್ಲಿವರೆಗೂ ನೀವು ಯುಟಿಲೈಸ್ ಮಾಡೋ ಪ್ರಾವಿಷನ್ ಇರಲ್ಲ. ಓಕೆ, ನೆಕ್ಸ್ಟ್ ಪೆನಲ್ಟಿ ಫಾರ್ ನಾನ್ ಕಂಪ್ಲೈಯನ್ಸ್. ಸರ್, ಈ 15 ದಿನದೊಳಗಡೆ ನಾವು ರಿಜಿಸ್ಟರ್ ಮಾಡಲಿಲ್ಲ ಏನಾಗುತ್ತೆ ಅಂತ ಕೇಳಿದ್ರೆ ಆಗೇನು ಹೇಳ್ತಾರೆ, ಪೆನಲ್ಟಿ ಬೀಳುತ್ತೆ ಕಣಪ್ಪ. ಎಷ್ಟು ಪೆನಲ್ಟಿ ಬೀಳುತ್ತೆ? ಆ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಯಾರ್ಯಾರು ಇರ್ತಾರೋ ಅವರೆಲ್ಲರಿಗೂ ಸೇರಿಸಿ ಪ್ರತಿ ದಿನಕ್ಕೆ ಫಾರ್ ಎವ್ರಿ ಡೇ ಅವರಿಗೆ 1000 ರೂಪೀಸ್ ಪೇ ಮಾಡೋ ಚಾರ್ಜಸ್ ಬರುತ್ತೆ. ಸೊ ಇವತ್ತು ನೀವೀಗ 15 ದಿನ ಆಯಿತು, 16ನೇ ದಿನ 17ನೇ ದಿನ ಮಾಡಿದ್ರಿ ಅಥವಾ 18ನೇ ದಿನ ಮಾಡಿದ್ರಿ, ಒಂದೊಂದು ದಿನಕ್ಕೆ 1000 ಥರ 2000 3000 ಎಷ್ಟು ಜಾಸ್ತಿ ಆಗುತ್ತೆ ಅಷ್ಟನ್ನು ನಾವು ಏನು ಮಾಡ್ತೀವಿ, ಪೆನಲ್ಟಿಯಾಗಿ ಪೇ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ವಿಲ್ ಮೂವ್ ಆನ್ ಟು ರಿಡಂಪ್ಷನ್ ಆಫ್ ಡಿಬೆಂಚರ್ಸ್. ಈಗ ಇಶ್ಯೂ ಪ್ರಾಸೆಸ್ ಮುಗ್ದಿದ ಮೇಲೆ ನೆಕ್ಸ್ಟ್ ರಿಡೀಮ್ ಮಾಡಬೇಕಾದ್ರೆ, ವಾಪಸ್ ರೀಪೇ ಮಾಡಬೇಕಾದ್ರೆ ಪ್ರೊಸೀಜರ್ ನೋಡ್ಕೊಳ್ಳೋಣ. ಡಿಬೆಂಚರ್ಸ್ ಮೇ ಬಿ ರಿಡೀಮಬಲ್ ಆರ್ ಇರ್ರಿಡೀಮಬಲ್. ಸೊ ಇದನ್ನು ನಿಮ್ಗೆ ಆಗಲೇ ಹೇಳಿದ್ದೀನಿ, ಇದು ರಿಡೀಮಬಲ್ ಬೇಕಾದ್ರೂ ಆಗ್ಬೋದು, ಇರ್ರಿಡೀಮಬಲ್ ಬೇಕಾದ್ರೂ ಆಗ್ಬೋದು. ಬಟ್ ರಿಡೀಮ್ ಮಾಡಬೇಕಾದ್ರೆ ಪ್ರೊಸೀಜರಲ್ಲಿ ನಾವು ಹೇಗೆ ಮಾಡ್ಬೋದು ಅನ್ನೋದನ್ನ ನಾವಿಲ್ಲಿ ನೋಡೋಣ. ವೇಸ್ ಆಫ್ ರಿಡಂಪ್ಷನ್. ಈ ದುಡ್ಡನ್ನ ವಾಪಸ್ ಕೊಡ್ಬೇಕಾದ್ರೆ ಯಾವ್ಯಾವ ವೇಸಲ್ಲಿ ಕೊಡ್ಬೋದು? ಒಂದು, ಬೈ ಪೇಮೆಂಟ್ ಇನ್ ಲಮ್ಸಮ್, ಫುಲ್ ಒಂದು ಲಮ್ಸಮ್ ಪೇಮೆಂಟ್ ಕೊಟ್ಟು ಒಟ್ಟಿಗೆ ಕ್ಲಿಯರ್ ಮಾಡ್ಬೋದು. ಸೆಕೆಂಡ್, ಬೈ ಪೇಮೆಂಟ್ ಇನ್ ಇನ್ಸ್ಟಾಲ್ಮೆಂಟ್ಸ್. ಇದು ಮೊದಲೇ ಮೆನ್ಷನ್ ಆಗಿರುತ್ತೆ, ಇನ್ಸ್ಟಾಲ್ಮೆಂಟ್ಸಲ್ಲಿ ಕೊಡ್ತೀವಿ ಅಂತ. 1 lakh 2 lakh 3 lakh ಇನ್ಸ್ಟಾಲ್ಮೆಂಟ್ಸ್ ಮೆನ್ಷನ್ ಮಾಡಿರ್ತಾರೆ, ಆ ಇನ್ಸ್ಟಾಲ್ಮೆಂಟ್ಸಲ್ಲಿ ಪೇ ಮಾಡ್ಬೋದು. ಇಲ್ಲ ನೆಕ್ಸ್ಟು, ಬೈ ಪರ್ಚೇಸ್ ಇನ್ ದ ಓಪನ್ ಮಾರ್ಕೆಟ್. ಓಪನ್ ಮಾರ್ಕೆಟಲ್ಲಿ ಏನು ರೇಟ್ ನಡೀತಾ ಇರುತ್ತೆ, ನೀವು ಒಬ್ಬರಿಂದ ಇನ್ನೊಬ್ರಿಗೆ ಟ್ರಾನ್ಸ್ಫರ್ ಮಾಡ್ತಿರ್ತೀರಲ್ಲ, ಅದೇ ರೇಟ್ಗೆ ನೀವೇನು ಮಾಡ್ಬೋದು, ಡೈರೆಕ್ಟಾಗಿ ಪರ್ಚೇಸ್ ಮಾಡ್ಕೋಬೋದು. ನೆಕ್ಸ್ಟ್, ಬೈ ಕನ್ವರ್ಟಿಂಗ್ ಇಟ್ ಇಂಟು ಈಕ್ವಿಟಿ ಶೇರ್ಸ್. ಇದು ನಾನು ಆಗಲೇ ಹೇಳಿದ್ದೀನಿ. ನೆಕ್ಸ್ಟ್, ರಿಡೀಮಬಲ್ ಡಿಬೆಂಚರ್ಸ್ ಮೇ ಬಿ ರಿಡೀಮ್ಡ್ ಆಫ್ಟರ್ ಎ ಫಿಕ್ಸ್ಡ್ ನಂಬರ್ ಆಫ್ ಇಯರ್ಸ್. ಸೊ ಇಲ್ಲಿ ಒಂದಿಷ್ಟು ಟೈಮ್ ಲಿಮಿಟ್ ಇರುತ್ತೆ, ಆ ಟೈಮ್ ಲಿಮಿಟಲ್ಲಿ ನಾವು ಸ್ಪೆಸಿಫೈ ಮಾಡಿರೋ ಇಯರ್ಸಲ್ಲಿ ರಿಡೀಮ್ ಮಾಡ್ಬೋದು. ಇಲ್ಲ ಅಂತಂದರೆ ಎನಿ ಟೈಮ್ ಆಫ್ಟರ್ ಅ ಸರ್ಟನ್ ನಂಬರ್ ಆಫ್ ಇಯರ್ಸ್, ಒಂದಿಷ್ಟು ವರ್ಷ ಸ್ಪೆಸಿಫೈ ಆಗಿರುತ್ತೆ, ಅದಾದಮೇಲೆ ಯಾವಾಗ ಬೇಕಾದರೂ ನಾವು ರೀಪೇ ಮಾಡ್ಬೋದು. ಆರ್ ಆನ್ ಗಿವಿಂಗ್ ಎ ಸ್ಪೆಸಿಫಿಕ್ ನೋಟಿಸ್. ಈಗ ನಿಮಗೆ ನೋಟಿಸ್ ಕಳಿಸ್ಬಿಡೋದು, ಇನ್ನೊಂದು 3 ಮಂತ್ಸಲ್ಲಿ ನಾವು ನಿಮಗೆ ರೀಪೇ ಮಾಡ್ತೀವಿ, ದುಡ್ಡನ್ನು ನೀವು ಡ್ರಾ ಮಾಡ್ಕೋಬೋದು ಅಂತ. ಸೊ ದೀಸ್ ಆರ್ ದ ವೇಸ್ ವೇರ್ ವಿ ಗೋಯಿಂಗ್ ಟು ರೀಪೇ ದ ಮನಿ. ನೆಕ್ಸ್ಟು, ಡಿಬೆಂಚರ್ ರಿಡಂಪ್ಷನ್ ರಿಸರ್ವ್ ಹ್ಯಾಸ್ ಟು ಬಿ ಯುಟಿಲೈಸ್ ಟು ರಿಡೀಮ್ ದ ಡಿಬೆಂಚರ್ಸ್. ಇಲ್ಲಿ ನಿಮಗೆ ಆಗಲೇ ಹೇಳಿದೆ, ವರ್ಷ ನೀವು ಅವ್ರಿಗೆ ವಾಪಸ್ ರೀಪೇ ಮಾಡೋದಕ್ಕೋಸ್ಕರ ಒಂದಿಷ್ಟು ದುಡ್ಡು ಎತ್ತಿಟ್ಟಿರ್ತೀರ, ದಟ್ ಈಸ್ ಡಿಬೆಂಚರ್ ರಿಡಂಪ್ಷನ್ ರಿಸರ್ವ್. ಆ ರಿಸರ್ವ್ನ ನೀವು ಬೇರೆ ಯಾವ ಪರ್ಪಸ್ಗೂ ಬಳಸೋ ಹಾಗಿಲ್ಲ, ಡಿಬೆಂಚರ್ಸ್ನ ರಿಡೀಮ್ ಮಾಡೋದಕ್ಕೋಸ್ಕರ ಅಂತಲೇ ಬಳಸಬೇಕು. ಇದಿಷ್ಟು ನಿಮಗೆ ರಿಡಂಪ್ಷನ್ ಆಫ್ ಡಿಬೆಂಚರ್ಸಲ್ಲಿ. ನೆಕ್ಸ್ಟ್, ಡಿಬೆಂಚರ್ಸ್ನ ಇಶ್ಯೂ ಮಾಡೋದ್ರಿಂದ ನಮ್ಗೆ ಅಡ್ವಾಂಟೇಜ್ ಏನು? ದ ಫಸ್ಟ್ ಅಡ್ವಾಂಟೇಜ್, ಡಸ್ ನಾಟ್ ಆಲ್ಟರ್ ದ ಶೇರ್ ಹೋಲ್ಡರ್ ಸ್ಟ್ರಕ್ಚರ್ ಆ್ಯಂಡ್ ದ ವೋಟಿಂಗ್ ರೈಟ್ಸ್ ಫ್ಯಾಕ್ಟರ್. ಶೇರ್ ಹೋಲ್ಡರ್ಸಿಗೆ ನಂಬರ್ ಆಫ್ ಶೇರ್ ಹೋಲ್ಡರ್ಸ್ ಜಾಸ್ತಿ ಆಗಲ್ಲ, ಅಷ್ಟೇ ಜನ ಶೇರ್ ಹೋಲ್ಡರ್ಸ್ ಇರ್ತಾರೆ. ಜೊತೆಗೆ ವೋಟಿಂಗ್ ರೈಟ್ಸ್ ಕೇಳೋರು ಬೇರೆ ಯಾರೂ ಬರಲ್ಲ, ಬಟ್ ದುಡ್ಡು ಮಾತ್ರ ಬರುತ್ತೆ. ದಟ್ ಈಸ್ ದ ಫಸ್ಟ್ ಥಿಂಗ್. ಸೆಕೆಂಡ್ ಒನ್, ರೇಟ್ ಆಫ್ ಸ್ಟ್ಯಾಂಪ್ ಡ್ಯೂಟಿ ಇಸ್ ಓನ್ಲಿ 0.05% ಪರ್ ಇಯರ್. ಸೊ ತುಂಬ ಕಮ್ಮಿ ಇದೆ, 0.05% ಸ್ಟ್ಯಾಂಪ್ ಡ್ಯೂಟಿ. ದಟ್ ಈಸ್ ಅನ್ ಅಡ್ವಾಂಟೇಜ್ ಡಿಬೆಂಚರ್ ಇಶ್ಯೂ ಮಾಡೋದ್ರಿಂದ. ನೆಕ್ಸ್ಟು,
ಪೇಮೆಂಟ್ ಆಫ್ ಇಂಟ್ರೆಸ್ಟ್ ಕ್ಯಾನ್ ಬಿ ಇಯರ್ಲಿ, ವರ್ಷಕ್ಕೆ ಒಂದೊಂದ್ಸಲ ಇಂಟ್ರೆಸ್ಟ್ ಪೇ ಮಾಡ್ಬೋದು, ನಮಗೆ ಟೈಮ್ ಸಿಗುತ್ತೆ. ನೆಕ್ಸ್ಟ್, ನೋ ಸ್ಟ್ಯಾಚ್ಯುಟರಿ ಮ್ಯಾಂಡೇಟ್ರಿ ರಿಡಂಪ್ಷನ್ ಆರ್ ಕನ್ವರ್ಷನ್ ಹಾರಿಝಾನ್ ಫಾರ್ ಅನ್ಸೆಕ್ಯೂರ್ಡ್ ಡಿಬೆಂಚರ್ಸ್. ಇದು ನಾನು ಆಗಲೇ ಹೇಳಿದೆ, ಏನೂ ರೂಲ್ಸ್ ಇಲ್ಲ ನಿಮಗೆ ಕನ್ವರ್ಟೇ ಮಾಡಬೇಕು ಅಥವಾ ನೀವು ಮ್ಯಾಂಡೇಟ್ರಿಯಾಗಿ ರಿಡೈಮೇ ಮಾಡಬೇಕು ಅಂತ. ನಿಮ್ಮ ಕೈಲಿ ಆಗೋವರೆಗೂ ನೀವು ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು. ದಟ್ ಟೇಕ್ಸ್ ಅ ಲಾಟ್ ಆಫ್ ಟೈಮ್. ಹಾಗಾಗಿ ಇಟ್ಸ್ ಅನ್ ಅಡ್ವಾಂಟೇಜ್. ನೆಕ್ಸ್ಟ್, ರ್ಯಾಂಕ್ ಇನ್ ಪ್ರಾಪರ್ಟಿ ಟು ಈಕ್ವಿಟಿ ಶೇರ್ಸ್ ಇನ್ ಕೇಸ್ ಆಫ್ ಲಿಕ್ವಿಡೇಷನ್ ಇವೆಂಟ್. ಸೊ ಇಲ್ಲಿ ಲಿಕ್ವಿಡೇಷನ್ ಮಾಡಿದಾಗ ನಿಮ್ಗೇನಾಗುತ್ತೆ, ಫಸ್ಟು ದುಡ್ಡನ್ನ ನಿಮಗೆ ಡಿಬೆಂಚರ್ ಹೋಲ್ಡರ್ಸಿಗೆ ಕೊಡ್ತಾರೆ, ಇನ್ನು ಅದಾದಮೇಲೆ ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ. ಹಾಗಾಗಿ ರ್ಯಾಂಕಲ್ಲಿ ಶೇರ್ ಹೋಲ್ಡರ್ಸ್ಗಿಂತನೂ ಮೊದಲಿರ್ತೀರ ಡಿಬೆಂಚರ್ ಹೋಲ್ಡರ್ಸು. ಸೊ ದಟ್ ಈಸ್ ಆನ್ ಆ್ಯಡೆಡ್ ಅಡ್ವಾಂಟೇಜ್. ಡಿಸ್ಅಡ್ವಾಂಟೇಜಸ್ಸಿಗೆ ಬಂತು ಅಂತಂದರೆ ತುಂಬ ಜಾಸ್ತಿ ಏನಿಲ್ಲ. ಒಂದು PAS3 ರಿಟರ್ನ್ ಆಫ್ ಅಲಾಟ್ಮೆಂಟು ಪೆನಲ್ಟಿ ಬೀಳುತ್ತೆ, ಅದೊಂದು ಕ್ಲಾಸ್ ಇರೋದ್ರಿಂದ ದಟ್ ಈಸ್ ಒನ್ ಡಿಸ್ಅಡ್ವಾಂಟೇಜ್. ಜೊತೆಗೆ ಒಂದು ಸಪ್ರೇಟ್ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಬೇಕು ಇದಕ್ಕೆ ಡಿಬೆಂಚರ್ಸ್ನ ಸ್ಟೋರ್ ಮಾಡೋದಕ್ಕೆ, ಅದು ಒಂದು ಎಕ್ಸ್ಟ್ರಾ ಆ್ಯಡೆಡ್ ಡಿಸ್ಅಡ್ವಾಂಟೇಜ್ ಅಂತ ಹೇಳ್ಬೋದು. ಜೊತೆಗೆ ಅದನ್ನು ಯುಟಿಲೈಸು ಮಾಡೋಕ್ಕಾಗಲ್ಲ ದುಡ್ಡನ್ನು ಅಲ್ಲಿವರೆಗೂ, ಅಲಾಟ್ಮೆಂಟ್ ಆಗೋವರೆಗೂ. ಯಾಕಂದರೆ ನಿಮಗೆ ಆ ದುಡ್ಡು ಕಲೆಕ್ಟ್ ಮಾಡಿರೋದು ಏನಿದೆ ಆ ಲಮ್ಸಮ್ ಇಟ್ ಮೇ ಬಿ ಕ್ರೋರ್ಸ್, ನಿಮಗೆ ಅಲಾಟ್ಮೆಂಟ್ ಸೆಕೆಂಡ್ ಸ್ಟೇಜ್ಗೆ ಹೋಗೋದಕ್ಕೆ 1-2-3 ಮಂತ್ಸ್ ಗ್ಯಾಪ್ ಆಯಿತು ಅಂತಂದರೆ ಅಲ್ಲಿವರೆಗೂ ನೀವು ದುಡ್ಡು ತೆಗಿಯೋಕ್ಕಾಗಲ್ಲ. ದಟ್ ಈಸ್ ಅ ಬ್ಲಾಕೇಜ್. ನೆಕ್ಸ್ಟ್, ಹ್ಯಾವ್ ಟು ಕ್ರಿಯೇಟ್ ಅ ಡಿಬೆಂಚರ್ ರಿಡಂಪ್ಷನ್ ರಿಸರ್ವ್. ಸೊ ಇದೊಂದು ರಿಸರ್ವ್ ಅಕೌಂಟ್ ಮಾಡಿ ಆ ರಿಸರ್ವ್ ದುಡ್ಡನ್ನು ನಾವು ಬೇರೆ ಯಾವುದಕ್ಕೂ ಬಳಸೋಕ್ಕಾಗಲ್ಲ. ಇದೊಂದು 3 ಸ್ಮಾಲ್ ಡಿಸ್ಅಡ್ವಾಂಟೇಜಸ್ ದಟ್ ಯು ಕ್ಯಾನ್ ಫೈಂಡ್ ಇನ್ ಡಿಬೆಂಚರ್ಸ್. ಐ ಹೋಪ್ ನಿಮಗೆ ಈ ಸೆಷನಲ್ಲಿ ಸಾಕಷ್ಟು ಮಾಹಿತಿ ಸಿಕ್ಕಿದೆ ಅಂತ ನಾನು ತಿಳ್ಕೊಳ್ತೀನಿ. ವಿಲ್ ಡಿಸ್ಕಸ್ ಇನ್ ದ ರಿಮೈನಿಂಗ್ ಥಿಂಗ್ಸ್ ಇನ್ ದ ನೆಕ್ಸ್ಟ್ ಸೆಷನ್. ಓಕೆ, ಥ್ಯಾಂಕ್ ಯು.